ಹಾಯ್ ಹಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸಬ್ಬಕ್ಕಿ ಮತ್ತು ಶಾವಿಗೆ ಸೇರಿಸ್ಬಿಟ್ಟು ಒಂದು ರುಚಿಯಾದ ಶಾವಿಗೆ ಪಾಯಸ ತೋರಿಸ್ಕೊಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತ. 1 ಬೌಲ್ ಸಬ್ಬಕ್ಕಿನ 3 ಅವರ್ಸು ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಶಾವಿಗೆ 1/2 ಬೌಲು, ಸಕ್ಕರೆ 1-2 ಬೌಲು, ಆಮೇಲೆ 1 ಬೌಲ್ ಬಾದಾಮ್ ಪೌಡ್ರ್. ಒಂದು ಪ್ಯಾನ್ ಇಟ್ಟಿದ್ದೀನಿ. ಒಲೆ ಮೇಲೆ ತುಪ್ಪ ಸೇರಿಸ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ, 1/2 ಬೌಲಷ್ಟು ಶಾವಿಗೆ. ಇದು ತೆಳುಗೆ ಬರುತ್ತೆ ಶಾವಿಗೆ. ಇದು ತುಂಬ ಒಂದು 5 ಮಿನಿಟ್ಸ್ ಹುರ್ಕೋಬೇಕು ತುಪ್ಪದಲ್ಲಿ, ಚೆನ್ನಾಗಿ ಘಮ ಬರೋ ಹಾಗೆ. ಶಾವಿಗೆನ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು. ಚೇಂಜ್ ಆದಮೇಲೆ ಪಾಯಸ ಮಾಡ್ಕೊಳ್ಳೋಣ. ಈ ಥರ ಹುರ್ಕೋಬೇಕು 5 ಮಿನಿಟ್ಸು. ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಳಿ. ಬಾದಾಮ್ ಪೌಡ್ರ್ ತೋರಿಸಿದ್ನಲ್ಲ, ಅದನ್ನು ಮನೇಲೇ ಮಾಡ್ಕೊಂಡಿದ್ದೀನಿ ನಾನು. ಅದು ಯಾವ ರೀತಿ ಮಾಡಿಕೊಂಡೆ ಅಂತ ಆ ಪೌಡ್ರು ತೋರಿಸ್ತೀನಲ್ಲ ಆವಾಗ ಹೇಳ್ತೀನಿ. ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿಕೊಂಡೆ ಅಂತ ಹೇಳ್ತೀನಿ. ನೋಡಿ, ಇದಾಗಿದೆ. ಇವಾಗ ಒಂದು 3 ಗ್ಲಾಸು ವಾಟ್ರ್ ಹಾಕಿ ಬಾಯ್ಲ್ ಮಾಡಿ, ಅದಕ್ಕಿವಾಗ ಸಬ್ಬಕ್ಕಿ ನೆನೆಸಿದ್ವಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ. ನೆಂದಿರೋಂಥ ಸಬ್ಬಕ್ಕಿ. ಚೆನ್ನಾಗಿ ಬೇಯಬೇಕಿದು ನೀರಲ್ಲಿ. ಟ್ರಾನ್ಸ್ಪರೆಂಟ್ ಆಗುತ್ತೆ ಕಲರು, ತುಂಬ ವೈಟಿಶ್ ಕುದೀತಾ ಇದೆ. ನೋಡಿ ಸೌಟಲ್ಲಿ ತೋರಿಸ್ತಾಯಿದ್ದೀನಿ. ಇದ್ರ ಸಬ್ಬಕ್ಕಿನೂ ಒಂದು 15 ಮಿನಿಟ್ಸ್ ಆದರೂ ಬೇಯಬೇಕಿದು ನೀರಲ್ಲಿ. ನೋಡಿ ಸಬ್ಬಕ್ಕಿ ಇವಾಗ ಬೆಂದಿರೋಂಥ ಸಬ್ಬಕ್ಕಿನ ಶಾವಿಗೆಗೆ ಸೇರಿಸೋಣ. ಇವಾಗ ಸ್ವಲ್ಪ ಬೇಯಬೇಕು. ಇವಾಗ ಶಾವಿಗೆನೂ ಸಬ್ಬಕ್ಕಿ ಬೆಂದಿತ್ತಲ್ವ, ಶಾವಿಗೆನೂ ಸ್ವಲ್ಪ ಬೇಯಬೇಕು ನೀರಲ್ಲಿ. ಇದು ಹಾಲಾಕಿ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸನ. ಕೊನೆಯಲ್ಲಿ ಸೇರಿಸ್ತೀನಿ ಹಾಲು. ಇವಾಗೆ ಸೇರಿಸ್ಬಿಟ್ರೆ ಒಡೆದೋಗುತ್ತೆ. ಸಬ್ಬಕ್ಕಿ ಹಾಕಿರ್ತೀವಲ್ಲ, ಹಾಗಾಗಿ ಮತ್ತು ಇವಾಗ ಹಾಲು ಸೇರಿಸ್ಬಾರ್ದು, ಕೊನೆಯಲ್ಲಿ ಸೇರಿಸ್ಬೇಕು. ಇವಾಗ ನೋಡಿ, ಇವಾಗ ಬಾದಾಮ್ ಪೌಡ್ರಿಗೆ ಒಂದು 10 ಬಾದಾಮಿ, ಏಲಕ್ಕಿ, ಆಮೇಲೆ ಫುಡ್ ಕಲರು, ಎಲ್ಲೋ ಫುಡ್ ಕಲರು, ಸ್ವಲ್ಪ ಸಕ್ಕರೆ, ಅದೆಷ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಬಾದಾಮ್ ಪೌಡ್ರ್ ಮನೇಲೆ. ಅದಕ್ಕಿವಾಗ 1 ಕಪ್ಪಷ್ಟು ಮಿಲ್ಕು ಕಾಯಿಸಿರೋ ಅಂಥದ್ದು. ಇವಾಗ ಇದು ಒಲೆ ಮೇಲೆ ಸೇರ್ಸೋಣ. ಬಾದಾಮ್ ಪೌಡ್ರ್ ಮತ್ತು ಹಾಲಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಕೈ ಆಡಿಸ್ಬೇಕು. ತಳ ಒತ್ತುತ್ತೆ ಶಾವಿಗೆ, ಕೈ ಆಡಿಸ್ತಾನೆ ಇರಬೇಕು. ಈ ಒಂದು ಕ್ವಾಂಟಿಟಿಗೆ 3 ಬೌಲಷ್ಟು ಸಕ್ಕರೆ ಸೇರಿಸ್ತೀನಿ. ಅಷ್ಟು ಕರೆಕ್ಟ್ ಆಗುತ್ತೆ ಸಕ್ಕರೆ. ಇದು ತೆಳ್ಳಗೆ ಅನಿಸ್ಬೋದು ನಿಮಗಿಲ್ಲಿ, ಆಮೇಲೆ ಹೋಗ್ತಾ ಹೋಗ್ತಾ ಗಟ್ಟಿಯಾಗುತ್ತೆ ಪಾಯಸ ತಣ್ಣಗೆ ಆಗ್ತಾ ಬಂದಂಗೆ. ನೀವೇನಪ್ಪ ಇದೆ ಇಷ್ಟು ತೆಳ್ಳಗಾಗಿದೆ ಅಂದ್ಕೋಬೇಡಿ. ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗ್ತಾ ಬರುತ್ತೆ ಪಾಯಸ. ನೋಡಿ, ಕೈ ಆಡಿಸ್ತಾನೆ ಇರಬೇಕು. ಶಾವಿಗೆ ತಳ ಒತ್ತುತ್ತೆ.
ಕುದಿ ಬರ್ತಾಯಿದೆ ನೋಡಿ. ಇವಾಗ ಸಕ್ಕರೆ ಸೇರಿಸ್ಬೇಕು. 3 ಬೌಲಷ್ಟು ಸಕ್ಕರೆ. ಶಾವಿಗೆ ಹಾಲು ಎಲ್ಲ ಒಂದೇ ಸೇರಿಸ್ಬಿಟ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಲು. ಹಾಗಾಗಿ ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡಿದ್ನಲ್ಲ ಆವಾಗ ಹಾಕ್ತೆ ನಾನು ಹಾಲನ್ನು. ಶಾವಿಗೆ ಮತ್ತು ಸಬ್ಬಕ್ಕಿ ಎಲ್ಲ ಬೆಂದ ಮೇಲೆ ಇವಾಗ ನೋಡಿ ಗೋಡಂಬಿ ಮತ್ತು ಇದನ್ನು ದ್ರಾಕ್ಷಿನ ಹುರ್ಕೊಳ್ಳೋಕ್ಕೆ ತುಪ್ಪ ಸೇರಿಸ್ತಾಯಿದ್ದೀನಿ. ಎರಡು ಸ್ಪೂನಷ್ಟು ತುಪ್ಪ. ಇದು ಮನೆಯಲ್ಲೇ ಮಾಡಿರೋಂಥ ತುಪ್ಪ ಇದು. ಗೋಡಂಬಿ ಒಂದು 10 ಪೀಸು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ದ್ರಾಕ್ಷಿ ಸೇರಿಸ್ಬಿಡ್ತೀನಿ ಇಮಿಡಿಯೇಟಾಗಿ. ಒಂದು ಕಡೆ ಪಾಯಸ ಕುದೀತಾ ಇದೆ. ಇವಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿಸಿದೆ. ಕೊನೆಯಲ್ಲಿ ಸರ್ವ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ರೆಡಿಯಾಗಿದೆ. ಗಾಯತ್ರಿಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ ಪಾಯಸ. ನೋಡಿ ಈ ಥರ ಇದೆ, ಇಷ್ಟು ತೆಳುಗೆ.